ಕರ್ನಾಟಕ ಏಕೀಕರಣಗೊಂಡು 75ನೇ ವರ್ಷದಲ್ಲಿ ನಾವೆಲ್ಲರೂ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಕನ್ನಡವನ್ನು ಕಾಪಾಡಿಕೊಳ್ಳುವಂತಹ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಕನ್ನಡದ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಗಳಿದ್ದಾವೆ, ಅದು ಹಿಂದಿ ಏರಿಕೆ ವಿಚಾರ ಆಗಿರ್ಬೋದು, GST ನಲ್ಲಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನ್ನ ಕೊಡದೇ ಇರ್ತಕ್ಕಂಥದ್ದು, ಕನ್ನಡಿಗರಿಗೆ ಇನ್ನೂ ಕೂಡ ನಾವು ಕನ್ನಡಿಗರು ಕರ್ನಾಟಕದಿಂದ ನಮಗೇನೋ ಸುಪ್ರೀಂ ನ್ಯಾಯ ಬೇಕು ಅಂತ ಅಂದ್ರೆ ಅದನ್ನ ಡೆಲ್ಲಿಲಿರೋ ಸುಪ್ರೀಂ ಕೋರ್ಟ್ಗೆ ಹುಡಿಕೊಂಡು ಹೋಗೋದು ಆಗಿರ್ಬೋದು, ಮತ್ತೆ ಬೇರೆ ಬೇರೆ ತರದ ಇಲ್ಲಿ ಅಸಮಾನತೆಗಳು ಇವತ್ತು ನಮ್ಮ ನಡುವೆ ಇರ್ತಕ್ಕಂಥದ್ದನ್ನ ಹೋಗ್ಲಾಡ್ಸೋದಕ್ಕೆ ಮತ್ತೆ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ಹಿನ್ನೆಲೆಯಲ್ಲಿ ಹಲವಾರು ಒಂದು ಆರೋಗ್ಯಕರವಾದಂತಹ ಚರ್ಚೆ ಆಗಿದೆ. ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಕನ್ನಡಕ್ಕೆ ಪ್ರಾತಿನಿಧ್ಯ ಬರೋ ರೀತಿಯಲ್ಲಿ ಏನೆಲ್ಲ ಮಾಡಬೇಕು, ಅದರ ಒಂದು ಭಾಗವಾಗಿ ಹಿಂದಿ ಭಾಷೆ ಏನಿದೆ, ಹಿಂದಿ ಭಾಷೆ ಇವತ್ತು ಏನು ಕಲಿಕೆ ನಮ್ಮ ಪಠ್ಯದಲ್ಲಿದೆ, ಆ ಪಠ್ಯದಲ್ಲಿರ್ತಕ್ಕಂಥ ಕಲಿಕೆಗೆ ಎಕ್ಸಾಮ್ ಪರೀಕ್ಷೆ ಕೂಡ ನಡೆಸಲಾಗ್ತಾ ಇದೆ. ಹಿಂದಿನೇ ನಮ್ಮ ಒಂದು ರೀತಿಯಲ್ಲಿ ರಾಷ್ಟ್ರ ಭಾಷೆ, ಹಿಂದಿಯನ್ನ ಕಲ್ತರೇನೆ ನಾವು ಉದ್ಧಾರ ಆಗೋದು ಅನ್ನೋ ರೀತಿಯಲ್ಲಿ ಇದುವರೆಗೂ ಬಿಂಬಿಸ್ಕೊಂಡು ಬಂದಿದ್ದಾರೆ. ಆ ತರದ ಒಂದು ಕಲ್ಪನೆ ಏನಿದೆ, ಆ ಕಲ್ಪನೆಯನ್ನ ಹೊರದಾಕೋ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಸೃಷ್ಟಿಯಾಗ್ತಾ ಇದೆ. ಆ ಹೋರಾಟಕ್ಕೆ KRS ಪಕ್ಷನೂ ಕೂಡ ಜೊತೆಯಾಗಿರುತ್ತೆ. ಏನು ಹಿಂದಿ ಎಕ್ಸಾಮ್ನ ನಡೀತಕ್ಕಂಥ ಹಿಂದಿ ಎಕ್ಸಾಮ್ನ ಯಾವುದೇ ಕಾರಣಕ್ಕೂ ನಾವು ಈ ಬಾರಿ ನಡೆಯೋದಕ್ಕೆ ಬಿಡಬಾರದು ಅನ್ನೋಕ್ಕಂತ ಒಂದು ತೀರ್ಮಾನ ಆಗಿದೆ. ಹಲವಾರು ಜನರು ಕನ್ನಡಪರ ಹೋರಾಟಗಾರರು, ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇದಕ್ಕೆ ಕೈ ಜೋಡಿಸಿದ್ದಾವೆ. ನಾವು KRS ಪಕ್ಷದವರು ಕೂಡ ಈ ಒಂದು ಹೋರಾಟದಲ್ಲಿ ಜೊತೆಗಿರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.